ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೈತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ದಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಹಿಂದಿನ ದಿನ ನಾವು ಈ 38ನೆಯ ಶ್ಲೋಕದಲ್ಲಿ ಪದ್ಮನಾಭ ಅರವಿಂದಾಕ್ಷಃ ಎಂಬುವಂತಹ ಎರಡು ಭಗವಂತನ ನಾಮಗಳನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಈ ಶ್ಲೋಕದಲ್ಲಿ ಮೂರನೆಯ ಹೆಸರು ಪದ್ಮಗರ್ಭ. ಜಗತ್ಕಾರಣಂ ಪದ್ಮಂ ಪ್ರಳಯೇ ಸೂಕ್ಷ್ಮತಯ ಗರ್ಭೆ ಯಸ್ಯ ಸಹ ಪದ್ಮಗರ್ಭ. ಜಗತ್ತಿಗೆ ಕಾರಣವಾದಂತಹ ಪದ್ಮವು ಯಾರ ಗರ್ಭದಲ್ಲಿ ಇದೆಯೋ ಅವನು ಪದ್ಮಗರ್ಭ ಅಂತ ಹೇಳಿ. ಈ ಭಗವಂತನ ನಾಭಿಯಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ಅದೇ ಈ ಕಮಲದಂತೆ ಪದ್ಮ, ಭಗವಂತನ ನಾಭಿ ಕಮಲದಿಂದ ಈ ಬ್ರಹ್ಮದೇವರು ಹುಟ್ಟಿದ್ದಾರೆ. ಬ್ರಹ್ಮದೇವರು ಯಾರು ಅಂದರೆ ಬ್ರಹ್ಮಾಂಡವೇ ಬ್ರಹ್ಮದೇವರ ಶರೀರವಾಗಿದೆ. ಮತ್ತು ಆ ಪದ್ಮ ಎಂಥದ್ದು ಅಂದರೆ ಈ ಜಗತ್ತಿಗೆ ಅದು ಕಾರಣವಾಗಿದೆ, ಅದರನ್ನೇ ಹೇಳ್ತಾ ಇದ್ದಾರೆ. ಈ ಜಗತ್ಕಾರಣವಾದ ಪದ್ಮವು ಪ್ರಳಯ ಕಾಲದಲ್ಲಿ ಸೂಕ್ಷ್ಮವಾಗಿ ಯಾವನ ಗರ್ಭದಲ್ಲಿ ಇದೆಯೋ ಅವನು ಪದ್ಮಗರ್ಭ ಅಂತೇಳಿ ಅದನ್ನು ಮುಂದಿನ ಬಿಡಿಸ್ತಾ ಬರ್ತಾರೆ, ಪ್ರಮಾಣಗಳನ್ನ ಕೊಡ್ತಾರೆ. ಜಗದಾತ್ಮಕಂ ಪದ್ಮಂ ಗೀರ್ಯತೆ ಉದ್ಗೀರ್ಯತೆ ಅನೇನ ಇತಿ ಪದ್ಮಗರ್ಭ. ಈ ಜಗದಾತ್ಮಕವಾದ ಈ ಪದ್ಮ ಎಂಥದ್ದಂದರೆ ಜಗತ್ತೇ ಅದಾಗಿದೆ. ಅಂತಹ ಜಗದಾತ್ಮಕವಾದ ಈ ಪದ್ಮವು ಯಾರಿಂದ ಹೊರಹೊಮ್ಮಿದೆಯೋ ಅಂದರೆ ಯಾವನಿಂದ ಹೊರಕ್ಕೆ ಬಂದಿದೆಯೋ ಅವನು ಪದ್ಮಗರ್ಭ ಅಂತ ಹೆಸರು. ಇನ್ನು ತಸ್ಯ ಆತ್ಮಸೂಕ್ಷ್ಮಾಭಿನಿವಿಷ್ಟದೃಷ್ಟೇರಂತರ್ಗತೋ ಅರ್ಥೋ ರಜಸ ತನೀಯಾನ್
ಗುಣೇನ ಕಾಲಾನುಗತೇನ ವಿದ್ಧಃ ಸುಷ್ಯಂಸ್ತದಾಭಿದ್ಯತ ನಾಭಿದೇಶಾತ್ ಅಂತೇಳಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪದ್ಮಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಬಭೂದ್ಧರೆ. ಇನ್ನು ಪ್ರಾಚೀನ ಟೀಕಾಕಾರರು ವ್ಯಾಖ್ಯಾನ ಮಾಡ್ತಾ ಆತ್ಮಸೂಕ್ಷಾಭಿನಿವಿಷ್ಟ ದೃಷ್ಟೇ ಆತ್ಮನಿ ಸ್ಥಿತೇಷು ಜೀವೇಷು ಸೃಜಾಂ ಏತಾನಿತ್ಯಭಿನಿವಿಷ್ಟದೃಷ್ಟೇ ನಿರ್ಣೀತಮನಸಃ ತಸ್ಯ ಭಗವತೋ ಅಂತರ್ಗತಃ ಉದರೇ ಸ್ಥಿತಃ ತನೀಯಾನತಿ ಸೂಕ್ಷ್ಮಃ ಯೋ ಅರ್ಥಃ ಉದಕರೂಪ ಪ್ರಕೃತ್ಯಾಖ್ಯೋ ಯಃ ಪದಾರ್ಥಃ ಸ ತದಾ ಕಾಲಾನುಗತೇನ ಸೃಷ್ಟಿಕಾಲ ಪ್ರೇರಿತೇನ ರಜಸಾ ಗುಣೇನಾನುವಿದ್ಧ ಪ್ರೇರಿತೋ ವಾಯುನಾ ಶುಷ್ಕನ್ ಶುಷ್ಕಃ ನಾಭಿದೇಶಾತ್ ಪದ್ಮತಯಾಭಿದ್ಯತ ಉದಪದ್ಯತ್ ಉದಕ ಪ್ರಚುರೋ ಲೋಕಾತ್ಮಕ ಪದ್ಮೋಪದಾನರೂಪಃ ಪ್ರಕೃತ್ಯಾಖ್ಯಃ ಪದಾರ್ಥಃ ಪದ್ಮಮಭೂದಿತಿ ಭಾವಃ. ಭಗವಂತ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಹಾಗೆ ತನ್ನಲ್ಲಿರುವ ಜೀವಾತ್ಮರನ್ನು ಭಗವಂತ ತಾನು ಸೃಷ್ಟಿಸಬೇಕು ಅಂತ ನಿರ್ಧಾರಣೆ ಮಾಡಿದಾಗ ಅವನ ಉದರದಲ್ಲಿ, ಭಗವಂತನ ಉದರದಲ್ಲಿ ಅತಿ ಸೂಕ್ಷ್ಮವಾಗಿ ಉದಕ ರೂಪದಲ್ಲಿ ಪ್ರಕೃತಿ ಇರುತ್ತೆ. ಆ ಸೂಕ್ಷ್ಮ ರೂಪದಿಂದ ಉದಕ ರೂಪದಲ್ಲಿ ಪ್ರಕೃತಿ ಇದ್ದಾಗ ಆ ಪ್ರಕೃತಿ ರಜೋಗುಣದಿಂದ ಪ್ರೇರಿತವಾಗಿ ಅದು ವಾಯುವಿನಿಂದ ಒಣಗಿ ಅವನ ಭಗವಂತನ ನಾಭಿ ದೇಶದಿಂದ ಪದ್ಮವಾಗಿ ಹೊರಹೊಮ್ಮಿದೆ ಎಂದು ಮೈತ್ರೇಯರು ಹೇಳ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಅದೇ ಹೇಳಿರೋದು. ಟೀಕಾಕಾರರು ಏನು ಪ್ರಾಚೀನ ಟೀಕಾಕಾರ ವ್ಯಾಖ್ಯಾನ ಇದೆ ಭಾಗವತದಲ್ಲಿ, ತಸ್ಯ ಆತ್ಮಸೂಕ್ಷ್ಮಾಭಿವಿಷ್ಟ ದೃಷ್ಟೇರಂತರ್ಗತೋ ಅರ್ಥಃ ರಜಸಾ ತನೀಯಾನ್ ಅಂತ ಅದೆಲ್ಲದಕ್ಕೂ ಹೇಳ್ತಾ ಆತ್ಮಸೂಕ್ಷ್ಮಾಭಿನಿವಿಷ್ಟ ದೃಷ್ಟೇ ಆತ್ಮನಿ ಸ್ಥಿತೇಷು ಜೀವೇಷು ಅದರನ್ನೇ ವಿವರವಾಗಿ ಕೊಡ್ತಾ ಇದ್ದಾರೆ. ಭಗವಂತ ಏನು ಮಾಡ್ತಾ ಇದ್ದಾನೆ, ಸೃಷ್ಟಿ ಸ್ಥಿತಿ ಲಯ ಕಾರಕನು ಅವನೇ ಆಗ್ತಾ ಇದ್ದಾನೆ. ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಬ್ರಹ್ಮ ರುದ್ರರು ಸೃಷ್ಟಿ ಲಯಕರ್ತರು ಅಂತ ಹೇಳಿ ಅವರಿಗೆ ಪ್ರಸಿದ್ಧತ್ವ ಕೊಟ್ಟಿದ್ದಾನೆ ಹೊರತು ಅವರಲ್ಲಿ ತಾನೇ ಇದ್ದು ಸೃಷ್ಟಿ ಲಯಗಳನ್ನು ಮಾಡ್ತಾ ಇದ್ದಾನೆ. ಹೀಗೆ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಭಗವಂತ. ಅದಕ್ಕೆ ಅವನಿಗೆ ಜಗದ್ಭುಕ್ ಜಗದುದರ ಅಂತ ಹೆಸರು. ಆಗ ಮತ್ತು ಸೃಷ್ಟಿಗೆ ಈ ಜೀವರನ್ನು ತರಬೇಕು ಅಂತಂದಾಗ ತನ್ನಲ್ಲೇ ಇರುವ ಈ ಪ್ರಕೃತಿ ಅಂತ ಹೇಳಿದ್ರೆ ತ್ರಿಗುಣಾತ್ಮಕವಾದದ್ದು, ಸತ್ವ ರಜಸ್ತಮೋ ಗುಣಾತ್ಮಕವಾದದ್ದು. ಒಂದು ಸೃಷ್ಟಿ ಕಾರ್ಯ ನಡಿಬೇಕು ಅಂತ ಹೇಳಿದರೆ ಅಲ್ಲಿ ರಜೋಗುಣ ಇರಬೇಕು. ಆಗ ಅತಿ ಸೂಕ್ಷ್ಮವಾದ ಉದಕ ರೂಪದಲ್ಲಿರುವ ಪ್ರಕೃತಿ ರಜೋಗುಣದಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆಗಿ ಆಮೇಲೆ ವಾಯುದೇವರು ಒಣಗಿಸುವ ಗುಣ ವಾಯುವಿಗೆ, ಅದನ್ನು ಒಣಗಿಸಿ ಭಗವಂತನ ನಾಭಿಯಿಂದ ಈ ಪದ್ಮವಾಗಿ ಈ ಜಗತ್ತು ಹೊರಗೆ ಬಂದಿದೆ. ಇದು ಆದ ಕಾರಣ ಒಟ್ಟಾರೆ ಜಗತ್ತಿಗೆ ಕಾರಣವಾದಂತಹ ಭಗವಂತನ ನಾಭಿ ಕಮಲವಿದೆ. ಆದ ಕಾರಣ ಅವನಿಗೆ ಪದ್ಮಗರ್ಭ ಅಂತ ಹೆಸರು. ಇನ್ನು ಪದ್ಮ ಚತುರ್ಮುಖ ಗರ್ಭ ಪುತ್ರ ಯಸ್ಯ ಸಹ ಪದ್ಮಗರ್ಭ. ಪದ್ಮ ಅಂದರೆ ಚತುರ್ಮುಖನು, ಗರ್ಭ ಪುತ್ರ. ಚತುರ್ಮುಖ ಬ್ರಹ್ಮನನ್ನು ತಾನು ಪುತ್ರನಾಗಿ ಯಾವನಿಗೆ
ಇದ್ದಾನೋ ಅವನು ಪದ್ಮಗರ್ಭ. ಅಂದರೆ ಅರ್ಥಾತ್ ಚತುರ್ಮುಖ ಬ್ರಹ್ಮ ಭಗವಂತನ ಮಗನಾಗಿದ್ದಾನೆ. ಅಂತಹ ಚತುರ್ಮುಖ ಬ್ರಹ್ಮನನ್ನು ಮಗನಾಗಿ ಉಳ್ಳವನಾದ ಕಾರಣ ಭಗವಂತನಿಗೆ ಪದ್ಮಗರ್ಭ ಅಂತ ಹೆಸರು. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಬ್ರಹ್ಮಪುರಾಣ. ಗರ್ಭೋ ಭ್ರೂಣೆ ಅರ್ಭಕೆ ವಿಶ್ವಮೇದಿನ್ಯೋ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ. ಇನ್ನು ಬ್ರಹ್ಮಣ ಪಿತರಂ ವಂದೇ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ. ಭಗವಂತನಿಗೆ ಅವನಿಗೆ ಜಗತ್ಪಿತ ಅಂತ ಹೆಸರು. ಅಂದರೆ ಅವನು ಜಗತ್ತಿಗೆ ತಂದೆ ತಾಯಿ ಸಕಲವೂ ಆಗಿದ್ದಾನೆ. ಯಾಕೆ ಅಂದರೆ ಭಗವಂತನ ಇಂದ ಈ ಎಲ್ಲ ಜೀವರು ಸೃಷ್ಟಿಗೆ ಬರ್ತಾ ಇದ್ದಾರೆ. ಆದ ಕಾರಣ ಅವನು ಭಗವಂತ ಎಲ್ಲರಿಗೂ ತಂದೆಯಾಗಿದ್ದಾನೆ, ಎಲ್ಲರೂ ಭಗವಂತನ ಮಕ್ಕಳೇ ಆಗಿದ್ದಾರೆ. ಆದರೆ ಚತುರ್ಮುಖ ವಿಶೇಷವಾಗಿ ಭಗವಂತನ ಪುತ್ರ ಎಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪದ್ಮೇನ ಚತುರ್ಮುಖೇನ ಗೀರ್ಯತೆ ಶಬ್ದ್ಯತೆ ವಿಶೇಷತಃ ಸ್ತೂಯತೆ ಇತಿ ಯಾವತ್ತು ಪದ್ಮಗರ್ಭ. ಪದ್ಮೇನ ಅಂದರೆ ಚತುರ್ಮುಖೇನ, ಚತುರ್ಮುಖ ಬ್ರಹ್ಮನಿಂದ ಗೀರ್ಯತೆ ಶಬ್ದ್ಯತೆ ವಿಶೇಷತಃ ಸ್ತೂಯತೆ. ಚತುರ್ಮುಖ ಬ್ರಹ್ಮನಿಂದ ವಿಶೇಷವಾಗಿ ಸ್ತುತಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಪದ್ಮಗರ್ಭ ಅಂತ ಹೆಸರು. ಇನ್ನು ನ ಭಾರತೀ ಮೇ ಅಂಗಮೃಷೋಪಲಕ್ಷ್ಯತೆ ಅಂತ ಹೇಳ್ತಾರೆ. ಚತುರ್ಮುಖನು ಯಾವಾಗೂ ಭಗವಂತನನ್ನು ಸದಾ ಸ್ಮರಿಸುತ್ತಾನೆ ಇರ್ತಾನೆ. ಆ ಚತುರ್ಮುಖ ಬ್ರಹ್ಮ ಮಹತ್ತತ್ವಾಭಿಮಾನಿ ದೇವತೆ. ಚತುರ್ಮುಖ ಬ್ರಹ್ಮ ಅತ್ಯಂತ ಸಾತ್ವಿಕರು. ಈ ಸಾತ್ವಿಕರು ಯಾವಾಗೂ ಭಗವಂತನಲ್ಲೇ ಮನಸ್ಸಿಟ್ಟು ಭಗವಂತನನ್ನೇ ಸ್ಮರಣ ಮನನಾದಿಗಳು ಮಾಡ್ತಾ ಇರ್ತಾರೆ ಯಾವಾಗ. ಎಷ್ಟು ಸಾತ್ವಿಕರು ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಅವರು ಜೀವರೇ, ಜೀವೋತ್ತಮರು. ಆದರೆ ಎಷ್ಟು ಸಾತ್ವಿಕತನ ಅಂತ ಹೇಳಿದರೆ ಅವರ ಲಿಂಗದೇಹ ದಗ್ಧ ಪಟಾಯಮಾನವತು ಅಂತ ಹೇಳ್ತಾರೆ. ಅಂದರೆ ಸುಟ್ಟ ಬಟ್ಟೆಯಂತೆ ಅವರ ಲಿಂಗದೇಹ ಇರುತ್ತಂತೆ. ಅಂದರೆ ಅವ್ರ ಸಾಧನೆ ಎಲ್ಲ ಪೂರ್ತಿಯಾಗಿ ಲಿಂಗದೇಹ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಪೆಟ್ರೋಮ್ಯಾಕ್ಸ್ ಲೈಟ್ ಒಳಗಿರೋ ಮ್ಯಾಂಟ್ಲಂತೆ. ಒಂದು ಸಲ ಪೆಟ್ರೋಮ್ಯಾಕ್ಸ್ ಲೈಟ್ ಅಂಟಿಸಿದ ಮೇಲೆ ಅದನ್ನು ಆರಿಸಿದ ಮೇಲೆ ಆ ಮ್ಯಾಂಟಲು ಸುಟ್ಟೋಗಿರುತ್ತೆ. ಸುಮ್ಮನೆ ಬೂದಿ ಮ್ಯಾಂಟಲ್ ಆಕಾರದಲ್ಲಿ ಅಂಟಿಕೊಂಡಿರುತ್ತೆ. ಸುಮ್ಮನೆ ನಾವು ಅದನ್ನು ಪೆಟ್ರೋಮ್ಯಾಕ್ಸ್ ಲೈಟ್ನ ಕದಲಿಸಿದ್ರೂ ಸಾಕು, ಉಫ್ ಅಂತ ಊದಿದ್ರೂ ಸಾಕು, ಅದು ಬಿದ್ದೋಗುತ್ತೆ. ಹಾಗೆ ಅಂದರೆ ಸುಟ್ಟ ಬಟ್ಟೆಯಂತೆ. ಪೆಟ್ರೋಮ್ಯಾಕ್ಸ್ ಲೈಟ್ ಮ್ಯಾಂಟಲ್ ಅಂತ ಹೇಳಿದರೆ ಬಟ್ಟೆ, ಅದನ್ನು ಅಂಟಿಸಿದ ಮೇಲೆ ಸುಟ್ಟ ಬಟ್ಟೆಯಂತೆ. ಅಷ್ಟು ಮೃದುವಾಗಿರುತ್ತೆ ಅವರದು. ಆದರೆ ಮಿಕ್ಕ ನಮ್ಮೆಲ್ಲರ ಲಿಂಗದೇಹ ಹೇಗಿರುತ್ತೆ ಅಂತ ಹೇಳಿದರೆ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳಿದರೆ ಅದನ್ನು ಕಿತ್ತಲಿಕ್ಕೆ ಬರೋದೇ ಇಲ್ಲ, ಮಹಾ ಕಷ್ಟ. ಅದನ್ನು ಕಿತ್ತಬೇಕು ಅಂತ ಹೇಳಿದರೆ ಹರಿದೇ ಹೋಗುತ್ತೆ. ಕೆಲವು ಪುಸ್ತಕಗಳಿಗೆ ನಾವು ಕವರ್ ಹಾಕಿರ್ತೇವೆ, ಅಟ್ಟ ಹಾಕಿರ್ತೇವೆ, ಅದು ಬೇಡ ಅಂತ ತೆಗಿಲಿಕ್ಕೆ ಹೋದಾಗ ಹಾಕುವಾಗ ಚೆನ್ನಾಗಿ ಗಮ್ಮು ಹಾಕಿ ಅತಿಕ್ಸ್ಬಿಟ್ಟಿರ್ತೇವೆ. ಅದು ತೆಗಿಬೇಕು ಅಂತ ಹೇಳಿದ್ರೆ ಅದಾಗೇನತ್ತೆ, ಪುಸ್ತಕನೇ ಹರಿದೋಗುತ್ತೆ. ಇನ್ನೂ ಹೇಳಬೇಕು ಅಂತ ಹೇಳಿದರೆ ಈ ಸ್ಟೀಲ್ ಪಾತ್ರೆಗಳಿಗೆ ಇವುಗಳಿಗೆ ಈ ಸ್ಟಿಕ್ಕರ್ಸ್ ಹಾಕಿರ್ತಾರೆ, ಪ್ರೊಡಕ್ಷನ್ ಮಾಡಿರೋರು, ಸೇಲ್ ಮಾಡೋರು. ಆ ಸ್ಟಿಕ್ಕರ್ ನಮ್ಮ ಮಡಿ ಕೆಲಸಕ್ಕೆ ಬರಲ್ಲ ಅಂತ ಸ್ಟಿಕ್ಕರ್ನ ತೆಗಿಲಿಕ್ಕೆ ಹೋದರೆ ಸ್ಟಿಕ್ಕರ್ ಏನು ಮಾಡಿದರೂ ಬರೋದಿಲ್ಲ. ಎಷ್ಟು ಮಾಡಿದರೂ ಅಷ್ಟು ಪಾತ್ರೆ ಮೇಲೆ ಗೆರೆಗಳು ಬೀಳುತ್ತೆ, ಸ್ಕ್ರ್ಯಾಚಸ್ ಬೀಳುತ್ತೆ ಹೊರತು ಬೀಳಲ್ಲ. ಹಾಗೆ ನಮ್ಮ ಲಿಂಗದೇಹ ಅಷ್ಟು ಗಟ್ಟಿಯಾಗಿ ಅಂಟಿಕೊಂಡಿರುತ್ತೆ. ಅದು ಯಾವಾಗ ಮೃದುವಾಗತ್ತೆ ಅಂತ ಹೇಳಿದ್ರೆ ನಾವು ಸಾಧನೆ ಮಾಡಿಕೊಂಡಾಗ ನಮ್ಮ ಸಾಧನೆಯ ಮೇಲೆ ಆ ಲಿಂಗದೇಹ
ಮೃದುವಾಗ್ತಾ ಭಗವಂತನ ಅನುಗ್ರಹದಿಂದ ಬಿಟ್ಟು ಹೋಗುತ್ತೆ. ಆದರೆ ಬ್ರಹ್ಮದೇವರು ಯಾವಾಗಲೂ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಂದರೆ ಎಷ್ಟು ಸಾತ್ವಿಕರಾಗಿರಬೇಕು. ನಮಗೆ ಸಾತ್ವಿಕರಿಗೆ ಮಾತ್ರ ಭಗವಂತನ ಮನನ ಸ್ಮರಣ ಧ್ಯಾನ ಬರೋದು. ಸಾತ್ವಿಕರಲ್ಲದೇ ಇರುವವರಿಗೆ ಭಗವಂತನ ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲ ಯಾವಾಗೂ ಸ್ಮರಣೆ ಮಾಡ್ತಾ ಇರ್ತೇವೆ ನಾವು. ಯಾವಾಗೂ ಒಬ್ಬರನ್ನ ಬೇಯೋದ್ರೊಳಗೆ ಆನಂದ, ಇನ್ನೊಬ್ಬರನ್ನ ಬೇಯೋದು, ಇನ್ನೊಬ್ಬರಲ್ಲಿ ತಪ್ಪು ಹುಡುಕೋದ್ರೊಳಗೆ ನಮಗೆ ಅದರಲ್ಲೇ ನಮ್ಮ ಮನಸ್ಸು ಯಾವಾಗೂ ಮಗ್ನವಾಗಿರುತ್ತೆ. ಆದರೆ ಸಾತ್ವಿಕರ ಮನಸ್ಸು ಯಾವಾಗಲೂ ಭಗವಂತನಲ್ಲಿರುತ್ತೆ. ಹಾಗೆ ಚತುರ್ಮುಖ ಬ್ರಹ್ಮ ಅಷ್ಟು ಸಾತ್ವಿಕರು ಯಾವಾಗಲೂ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇರ್ತಾರೆ. ಆದ ಕಾರಣ ಬ್ರಹ್ಮದೇವರು ಹೇಳ್ತಾರಂತೆ, ನನ್ನ ಮಾತು ಯಾವತ್ತಿಗೂ ವ್ಯರ್ಥ ಆಗುವುದಿಲ್ಲ. ಅಂದರೆ ನಾನು ಒಂದು ಬಾರಿ ಮಾತಾಡಿದೆ, ಒಂದು ವರವನ್ನು ಕೊಟ್ಟೆ, ಮಾಡಿದೆ ಅಂತ ಹೇಳಿದರೆ ನನ್ನ ಮಾತು ಎಂಥ ಪರಿಸ್ಥಿತಿಯಲ್ಲೂ ವ್ಯರ್ಥವಾಗುವುದಿಲ್ಲ ಅಂತ ಬ್ರಹ್ಮದೇವರೇ ಹೇಳಿಕೊಂಡಿದ್ದಾರಂತೆ ಭಾಗವತದಲ್ಲಿ. ನ ಭಾರತೀ ಮೇ ಅಂಗಮೃಷೋಪಲಕ್ಷ್ಯತೆ ಅಂಥೇಳಿ. ಆದ ಕಾರಣ ಈ ರೀತಿಯಾಗಿ ಭಗವಂತನಿಗೆ ಅಂತಹ ಚತುರ್ಮುಖ ಬ್ರಹ್ಮನನ್ನು ತಾನು ಮಗನಾಗಿ ಪಡೆದಿದ್ದಾನಾದ ಕಾರಣ ಭಗವಂತನಿಗೆ ಪದ್ಮಗರ್ಭ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಭಾಗವತ ಹೇಳಿದೆ, ನ ಭಾರತೀ ಮೇ ಅಂಗಮೃಷೋಪಲಕ್ಷ್ಯತೆ. ಬ್ರಹ್ಮದೇವರೇ ಸಾಕ್ಷಾತ್ ಹೇಳಿಕೊಂಡಿದ್ದಾರೆ. ಬ್ರಹ್ಮದೇವರ ಮಾತು ಸುಳ್ಳು ಆಗುವುದಿಲ್ಲ. ಯಾಕೆ? ಸದಾ ಭಗವಂತನ ಧ್ಯಾನ ಸ್ತೋತ್ರ ಮಾಡ್ತಾ ಇರ್ತಾರಾದ ಕಾರಣ. ಭಗವಂತ ತನ್ನ ಭಕ್ತರ ಮಾತನ್ನು ಯಾವತ್ತೂ ಸುಳ್ಳು ಮಾಡುವುದಿಲ್ಲ. ನಮೇ ಭಕ್ತಃ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ ಕಾರಣ ನಾವೆಲ್ಲರೂ, ಜಗನ್ನಾಥದಾಸರು ಕೂಡ ಅದೇ ಹೇಳಿದ್ರು, ಜಗನ್ನಾಥ ವಿಠ್ಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ನಾವು ನಮ್ಮ ಮನೋಭೀಷ್ಟಗಳು ನೆರವೇರಬೇಕು ಅಂತ ಹೇಳಿದ್ರೆ ಭಗವಂತನನ್ನೇ ಬೇಡಬೇಕಾಗಿಲ್ಲ, ಭಗವದ್ಭಕ್ತರನ್ನು ಬೇಡಿದರೂ ಅವರು ಕೂಡ ತೀರಿಸ್ತಾರೆ. ಆದ ಕಾರಣ ನಾವು ರಾಯರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಇವರೆಲ್ಲರೂ ಮಹಾಭಾಗವತೋತ್ತಮರು, ಭಗವಂತನ ಭಕ್ತರು. ನಾವು ಅವರನ್ನು ಮೊರೆ ಹೋಗ್ತಾ ಇರ್ತೇವೆ. ಹಾಗೆ ಇನ್ನು ಬ್ರಹ್ಮದೇವರಂತೂ ಜೀವೋತ್ತಮರು, ಅವರು ಭಕ್ತರಲ್ಲಿ ಶ್ರೇಷ್ಠರು. ಅವರ ಮಾತು ಸುಳ್ಳಾಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದರೆ ಇದೇ ಬ್ರಹ್ಮದೇವರು ದೈತ್ಯರಿಗೆ ವರವನ್ನು ಕೊಟ್ಟಿದ್ದಾನೆ, ಅವಧ್ಯತ್ವ ವರ. ಹಿರಣ್ಯಕಶಿಪುವಿಗೆ ನಿಂಗೆ ಮರಣವಿಲ್ಲ ಅಂತ ಕೊಡ್ತಾರೆ. ಈ ರೀತಿಯಾಗಿ ಈ ಬ್ರಹ್ಮ ರುದ್ರರು ಇವರೆಲ್ಲರೂ ಕೂಡ ವರಗಳು ಕೊಟ್ಟಿದ್ದಾರೆ ದೈತ್ಯರಿಗೆ. ಅವರಿಗೆ ಸಾವು ಇಲ್ಲದೆ ಇರುವಂತಹ ವರಗಳು ಕೊಟ್ಟಿದ್ದಾರೆ. ಆದರೆ ಯಾರು ಬ್ರಹ್ಮನಿಂದ, ರುದ್ರರು ಬೇಡ, ನಮ್ಮ ಬ್ರಹ್ಮರು ಮಾತ್ರ ಇಲ್ಲಿ ವಿಷಯ ಆದ ಕಾರಣ ಬ್ರಹ್ಮದೇವರಿಂದ ಅವಧ್ಯತ್ವ ವರಪಟ್ಟ ದೈತ್ಯರು ವಧ್ಯರಾಗಿದ್ದಾರೆ, ಭಗವಂತನಿಂದ ಸಂಹೃತರಾಗಿದ್ದಾರೆ. ಇದು ಹೇಗೆ? ಅಲ್ಲಿಗೆ ಯಾವುದು ಇದು ಬ್ರಹ್ಮದೇವರ ಮಾತು ಸುಳ್ಳಾಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಯಾವುದು ಸತ್ಯ ಅಂಬೋದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಸತ್ಯ ಯಾವುದು, ಸುಳ್ಳು ಯಾವುದು, ಅದನ್ನು ಹೇಳ್ತಾ ಇದ್ದಾರೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕೀರ್ತಿತಂ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸತ್ಯ ಅಂದರೆ ಯಾವುದು ಸಜ್ಜನರಿಗೆ, ಯತ್ ಸತಾಂ ಹಿತಂ ಅತ್ಯಂತಂ, ಸತಾಂ ಅಂದರೆ ಸಜ್ಜನರು, ಸಜ್ಜನರಿಗೆ ಯಾವುದು ಅತಿ ಹಿತವಾಗಿರುತ್ತೋ ತತ್ ಸತ್ಯಂ, ಅದು ಸತ್ಯವು ಎಂದು ಕೀರ್ತಿತಂ ಹೇಳಲ್ಪಟ್ಟಿದೆ. ಇದು ಶಾಸ್ತ್ರದ ಅಭಿಪ್ರಾಯ. ಬ್ರಹ್ಮದೇವರು ಹೌದು ಎಲ್ಲರೂ ವಧ್ಯರೇ,
ಭಗವಂತನ ಸೃಷ್ಟಿಯಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಜನ್ಮ ಮೃತಸ್ಯ ಚ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು, ಇದು ನಿಯಮ. ಆದರೆ ದೈತ್ಯರಿಗೆ ಬ್ರಹ್ಮದೇವರು ಅವಧ್ಯತ್ವ ವರವನ್ನು ಕೊಟ್ಟರಲ್ಲ, ಕೊಟ್ಟರೂ ಭಗವಂತನಿಂದ ಅವರು ಸಂಹೃತರಾದರಲ್ಲ ಅಂತ ನಿಮಗೆ ಪ್ರಶ್ನೆ ಬಂದರೆ, ಇಲ್ಲಿ ಸತ್ಯ ಯಾವುದು ಅಂತ ಹೇಳಿದ್ರೆ ಹೇಳ್ಕೊಂಡಿದ್ದೇವೆ. ಸಜ್ಜನರಿಗೆ ಹಿತವಾದದ್ದು ಸತ್ಯ, ಅಲ್ಲದೇ ಇದ್ದಿದ್ದು ಅಸತ್ಯ. ಆದರೆ ಇಲ್ಲಿ ಈ ದೈತ್ಯರೆಲ್ಲ ಏನು ಮಾಡ್ತಾ ಇದ್ದಾರೆ, ದುಷ್ಟರಾಗಿ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಬೇಡಬಾರದೇ ಇರುವ ವರವನ್ನು ಬೇಡ್ತಾ ಇದ್ದಾರೆ. ಅವಧ್ಯತ್ವ ಎಂಬುದು ಬೇಡಬಾರದು, ಆದರೆ ಬೇಡ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಅವಧ್ಯತ್ವ ವರವನ್ನು ಕೊಡ್ತಾರೆ. ಆದರೆ ಬ್ರಹ್ಮದೇವರ ವರವನ್ನು ಮೀರಿ ಅತಿಕ್ರಮಿಸಿ ಭಗವಂತ ಅವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಆದರೆ ಭಗವಂತ ದೈತ್ಯರನ್ನು ಸಂಹಾರ ಮಾಡಿದಾಗ ಅದು ಸಜ್ಜನರಾದ ದೇವತೆಗಳಿಗೆ ಹಿತವಾಗಿದೆ. ಯಾಕೆ? ದೈತ್ಯರೆಲ್ಲರೂ, ದುಷ್ಟರಾದ ದೈತ್ಯರು ಸಜ್ಜನರಾದ ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ. ಅಂತಹ ದೈತ್ಯರನ್ನು ಭಗವಂತ ಬ್ರಹ್ಮದೇವರ ವರವನ್ನು ಅತಿಕ್ರಮಿಸಿ ಸಂಹಾರ ಮಾಡ್ತಾ ಇದ್ದಾನೆ ಅಂತಂದಿದ್ದಾಗ ಅದು ಸಜ್ಜನರಿಗೆ ಸಮ್ಮತವಾಗಿದೆ, ಒಳ್ಳೆಯದಾಗ್ತಾ ಇದೆ. ಆದ ಕಾರಣ ಯಾವುದು ಸಜ್ಜನರಿಗೆ ಒಳ್ಳೆಯದೋ ಅದೇ ಸತ್ಯವು. ಆದರೆ ಮತ್ತೂ ಒಂದು ಪ್ರಶ್ನೆ ಬರಬಹುದು, ಬ್ರಹ್ಮದೇವರು ಯಾಕೆ ವರವನ್ನು ಕೊಡಬೇಕು? ಗೊತ್ತಲ್ವಾ, ದುಷ್ಟರು, ಇವರನ್ನು ವರ ನಾವು ಕೊಡಬಾರದು ಅಂದರೆ ಭಗವಂತನೇ ಬ್ರಹ್ಮನಲ್ಲಿ ಇದ್ದು, ಯಾಕೆ ಬ್ರಹ್ಮ ಸ್ವತಂತ್ರವಾಗಿ ತಾನು ವರವನ್ನು ಕೊಡುವುದಕ್ಕೆ ಸ್ವಾತಂತ್ರ್ಯ ಇಲ್ಲ, ಶಕ್ತಿ ಇಲ್ಲ. ಭಗವಂತನೇ ಅವರಲ್ಲಿ ಇದ್ದು, ಬ್ರಹ್ಮದೇವರಲ್ಲಿದ್ದು ಇವರಿಗೆ ಅವಧ್ಯತ್ವ ವರವನ್ನು ಕೊಡಿಸಿ ಮತ್ತು ತಾನೇ ಅವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಇದೆಲ್ಲ ಭಗವಂತನ ಕ್ರೀಡೆ, ಭಗವಂತನ ಲೀಲಾ. ಇದೆಲ್ಲ ಯಾಕೆ ಮಾಡ್ತಾನೆ ಅಂಥೇಳಿದ್ರೆ ಮತ್ತು ಎಲ್ಲಿ ಹೋಗುತ್ತೆ, ದೇವಸ್ಯೈಷ ಸ್ವಭಾವೋಯಂ, ಇದು ಭಗವಂತನ ಒಂದು ಸ್ವಭಾವ. ಯಾಕೆ ಮಾಡಬೇಕು ಅಂದರೆ ಜಗತ್ತಿನಲ್ಲಿರುವ ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳು ಅವರವರ ಸಾಧನೆಗಳನ್ನು ಮಾಡಿಕೊಂಡು ಅವರವರ ಗತಿಗಳನ್ನು ಸೇರಬೇಕು. ಸಾತ್ವಿಕರು ಹರಿವಾಯು ಗುರುಗಳ ಸೇವೆ ಮಾಡಿ ಮುಕ್ತಿಗೆ ಹೋಗಬೇಕು. ರಾಜಸರು ಮಿಶ್ರಜ್ಞಾನದಿಂದ, ಸಂಶಯ ಜ್ಞಾನದಿಂದ ಇದ್ದು ಯಾವಾಗೂ ಈ ಸಂಸಾರದಲ್ಲೇ ನಿತ್ಯ ಸಂಸಾರದಲ್ಲಿರಬೇಕು. ತಾಮಸರು ಭಗವದ್ವೇಷ ಮಾಡಬೇಕು, ಭಕ್ತರ ದ್ವೇಷ ಮಾಡಿ ಅವರ ಸಾಧನೆ ಮಾಡಿ ಅವರು ನಿತ್ಯ ನರಕವಾದ ಅಂಧಂತಮಸ್ಸಿಗೆ ಹೋಗಬೇಕು. ಇದು ಆದ ಕಾರಣ ಇದು ಭಗವಂತನ ಇಚ್ಛಾನುಸಾರ ನಡೆಯುತ್ತಷ್ಟೇ ಹೊರತು ಒಟ್ಟು ಬ್ರಹ್ಮದೇವರ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಯಾವಾಗಲೂ ಅವನ ಮಾತು, ಭಕ್ತರ ಮಾತು ಭಗವಂತ ಯಾವತ್ತೂ ಸುಳ್ಳು ಮಾಡುವುದಿಲ್ಲ ಅಂತ ಹೇಳ್ತಾ, ಇನ್ನು ನಮಗೆ ವೇದನೆ ಹೇಳುತ್ತೆ, ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿ, ಸತ್ಯಂ ಅಪ್ರಿಯಂ ನ ಬ್ರೂಯಾತ್, ಅಪ್ರಿಯವಾದ ಸತ್ಯವನ್ನು ನೀನು ಮಾತನಾಡಬೇಡ. ಯಾವುದು ಅದಕ್ಕೆ ಸಜ್ಜನರಿಗೆ ಯಾವುದು ಸಮ್ಮತವೋ ಅದು ಸತ್ಯ. ಇದಕ್ಕೆ ಒಂದು ದೃಷ್ಟಾಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಬ್ಬ ಕಟುಕ ಒಂದು ಗೋವನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ, ಅದನ್ನು ಕಡಿಬೇಕು ಅಂತ ಹೇಳಿ. ಆ ಗೋವು ಬರುತ್ತೆ. ಗೋವು ಬಂದಾಗ ಒಬ್ಬನೇನು ಮಾಡ್ತಾನೆ, ಅದನ್ನು ಒಳಗೆ ತನ್ನ ಮನೆಯಲ್ಲಿ ಬಚ್ಚಿಟ್ಕೊಳ್ತಾನೆ. ಆವಾಗ ಕಟುಕ ಬಂದು ಕೇಳ್ತಾನೆ, ಗೋವು ಎಲ್ಲಿ, ಹೀಗೆ ಬಂತಲ್ಲ. ಆವಾಗ ಈ ಗೃಹಸ್ಥ, ನಾನು ಸತ್ಯ ಹೇಳ್ತೇನೆ ಅಂಥೇಳಿ ಈ ಗೋವು ಒಳಗೆ ನಮ್ಮ ಮನೆಯಲ್ಲಿದೆ ಅಂತ ಹೇಳಿದರೆ ಏನಾಗುತ್ತೆ, ಆ ಗೋವನ್ನು ಅವನು ಕಡಿದು ಬಿಡ್ತಾನೆ. ಅದೇನಾಯಿತು, ಅಪ್ರಿಯವಾದ ಸತ್ಯ. ಗೋಹತ್ಯ ಸಜ್ಜನರ ಸಮ್ಮತವಲ್ಲ. ಆದ ಕಾರಣ ಅವಾಗೇನು ಹೇಳ್ತಾನೆ, ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಆ ಸುಳ್ಳು ಕೂಡ ಆ ಸದ್ಯಕ್ಕೆ ತಾತ್ಕಾಲಿಕವಾಗಿ
ಸತ್ಯವೇ ಆಗತ್ತೆ. ಅದಕ್ಕೆ ಸತ್ಯಂ ಅಪ್ರಿಯಂ ನ ಬ್ರೂಯಾತ್, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಸಜ್ಜನರಿಗೆ ದ್ರೋಹವಾಗತ್ತೆ, ಸಜ್ಜನರಿಗೆ ನೋವಾಗತ್ತೆ ಅಂತಂದಾಗ ಅದನ್ನು ನೀನು ಹಾಗೆ ಬ್ರಹ್ಮದೇವರ ವರ ಸಜ್ಜನರಿಗೆ ತೊಂದರೆಯಾದಾಗ ಭಗವಂತ ಆ ವರವನ್ನು ಮುರಿದರು, ಅತಿಕ್ರಮಿಸಿದರು. ಬ್ರಹ್ಮದೇವರ ಮಾತು ಅಸತ್ಯವಾದಂತೆ ಅಲ್ಲ, ಸತ್ಯವೇ ಆದಂತೆ ಅಂತ ನಾವು ಅರ್ಥ ಮಾಡಿಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಪದ್ಮಗರ್ಭಾಯ ನಮಃ. ಓಂ ಊಧರ್ನ ನಗ್ನ ಜರಂತೆ ರೇವಾ ಇದ್ರೇವತಃ ಸ್ತೋತಾ ಸ್ಯಾತ್ ವಾವತೋ ಮಘೋನಃ ಪ್ರೇದು ಹರಿವಃ ಶ್ರುತಸ್ಯ ಉಕ್ಥಂ ಚ ನ ನಗ್ನಾಃ. ಬಟ್ಟೆ ಅಸ್ತವ್ಯಸ್ತವಾದವರು ಸಮುದ್ರವನ್ನು ಎಂಬಂತೆ, ಊಧರ್ನ ರಾತ್ರಿಗಳು ಸಂವತ್ಸರಗಳೆಂಬಂತೆ ಎಲ್ಲರೂ ಜರಂತೆ ನಿನ್ನನ್ನು ಪ್ರವೇಶ ಮಾಡ್ತಾರೆ. ಹರಿವಃ ಹರಿದ್ವರ್ಣದ ಕುದುರೆ ಅಥವಾ ರಥ ಏರಿದವನೇ, ನಿನ್ನ ಸ್ತುತಿ ಮಾಡುವವನು ರೇವಾನ್ ಸ್ಯಾತ್ ಸಂಪತ್ತುಳ್ಳವನಾಗುತ್ತಾನೆ. ತ್ವಾವತಃ ನೀನೇ ಆತನಿಗೆ ಸ್ವಾಮಿ. ಮಘೋನಃ ಯಾಗ ಮಾಡಿರುವ ಶ್ರುತಸ್ಯ ಪ್ರಸಿದ್ಧನಾದ ಯಜಮಾನನ ಉಕ್ತಂ ಸ್ತೋತ್ರವನ್ನು ಶೃಣೋಷಿ ಕೇಳುತ್ತೀಯ. ಪ್ರಯಿತ್ ಕೇಳಿಯೇ ಸಿದ್ಧ, ರಕ್ಷಣೆಯು ಶತಸಿದ್ಧ. ಹೇ ಹರಿ, ನಾವು ಸಮುದ್ರ ಸ್ನಾನಕ್ಕೆ ಅಂತ ಹೋಗ್ತೇವೆ. ಆ ಸಮುದ್ರ ಸ್ನಾನ ಅಥವಾ ನದಿಗಳಿಗೆ ಎಲ್ಲಿ ನಾವು ಹೋಗಿ ಸ್ನಾನ ಮಾಡಿದಾಗೂ ನಮ್ಮ ಬಟ್ಟೆಗಳು ಅಸ್ತವ್ಯಸ್ತವಾಗತ್ತೆ. ಅಂದರೆ ಹೆಚ್ಚು ಕಡಿಮೆ ಇರಬೇಕಾದ ಕಡೆ ಇರದೇ ಆಗತ್ತೆ. ಆದರೂ ನಾವೇನು ಮಾಡ್ತೇವೆ, ಸಮುದ್ರ ಸ್ನಾನ, ನದಿ ಸ್ನಾನ, ತೀರ್ಥ ಸ್ನಾನಗಳು ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ, ಸ್ನಾನ ಮಾಡುವಾಗ, ಸಮುದ್ರ ಸ್ನಾನ ಮಾಡುವಾಗ ನಮ್ಮ ಬಟ್ಟೆಗಳು ಅಸ್ತವ್ಯಸ್ತವಾದರೂ ಕೂಡ ಸಮುದ್ರ ಸ್ನಾನದಿಂದ ನಮಗೆ ಪಾಪ ಹೋಗತ್ತೆ ಅಂತ. ರಾತ್ರಿ ಸಂವತ್ಸರಗಳು ಎಲ್ಲ ಕಾಲವೂ ಹರಿಯನ್ನೇ ಸೇರತ್ತೆ. ಹೌದು, ಕಾಲನಾಮಕ ಭಗವಂತನನ್ನೇ ಸಕಲ ಗ್ರಹ ಬಲ ನೀನು ಸರಸಿಜಾಕ್ಷ ತಿಥಿವಾರ ನಕ್ಷತ್ರ ಯೋಗ. ಹಾಗೆ ಇನ್ನು ಹೇ ಹರಿ, ಕುದುರೆಗಳ ಮೇಲೆ ಕೂತು ಬರುವವನೇ, ನೀನು ನಿನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ ಅವರಿಗೆ ಸಂಪತ್ತು ಕೊಡ್ತೀಯ. ನಿನ್ನ ಸ್ತೋತ್ರ ಮಾಡಿದವನು ಸಂಪತ್ತಿಗೆ ಅವನು ಸ್ವಾಮಿ ಆಗ್ತಾನೆ. ಆದರೂ ಸಂಪತ್ತು ಬಂದರೂ ಕೂಡ ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಂಬೋದಲ್ಲ. ಸಂಪತ್ತು ಬಂದ ಮೇಲೂ ಕೂಡ, ಐಶ್ವರ್ಯ ಬಂದ ಮೇಲೂ ಕೂಡ ಯಾವನು ಭಗವಂತನೇ ಭಕ್ತನಾಗಿರ್ತಾನೋ, ಭಗವಂತನನ್ನೇ ನಂಬಿರ್ತಾನೋ ಅವನು, ಅಂತಹ ಭಕ್ತನಿಗೆ ನೀನೇ ನಿಜವಾದ ಸ್ವಾಮಿ. ನಿಜವಾದ ಭಕ್ತರು ನಿಜಭೃತ್ಯರು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಿಜಭೃತ್ಯರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ. ಹಾಗೆ ಭಗವಂತ ಅಂತಹ ಭಕ್ತರಿಗೆ, ನಿಜವಾದ ಸ್ವಾಮಿ. ನೀನು ಯಾಗ ಮಾಡಿದ ಯಜಮಾನನ ಸ್ತೋತ್ರವನ್ನು ಕೇಳ್ತೀಯ, ಇದು ನಿಜ. ನೀನು ರಕ್ಷಿಸುವುದು ಸಹ ನಿಜ ಅಂತ ಹೇಳ್ತಾ, ರಾತ್ರಿಗಳು ಹಗಲುಗಳು ಸಂವತ್ಸರವನ್ನು ಸೇರುವಂತೆ ಜೀವರಾಶಿಗಳೆಲ್ಲರೂ ಕೂಡ ನಿನ್ನನ್ನು ಸೇರುತ್ತಾರೆ ಎಂದು. ಪದ್ಮ ಜೀವರುಗಳು ಗರ್ಭೆ ಕುಕ್ಷಿಯಲ್ಲಿ ಇರುವುದರಿಂದ ವಿಷ್ಣುವು ಪದ್ಮಗರ್ಭ ಅಂದರೆ ಇವಾಗೆ ಹೇಳ್ಕೊಂಡಿದ್ದೇವೆ, ತನ್ನ ಹೊಟ್ಟೆಯಲ್ಲಿರುವ ಜೀವರನ್ನು ಸೃಷ್ಟಿ ಮಾಡ್ತಾನೆ ಅಂತೇಳಿ. ಆದ ಕಾರಣ ಭಗವಂತನ ಗರ್ಭದಲ್ಲಿ ಜೀವರು, ಪದ್ಮ ಅಂದರೆ ಜೀವರುಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನಾದ ಕಾರಣ, ಜೀವರು ಅವನ ಹೊಟ್ಟೆಯಲ್ಲಿದ್ದಾರಾದ ಕಾರಣ ಭಗವಂತನಿಗೆ ಪದ್ಮಗರ್ಭ. ಪದ್ಮಾಹ ಗಮನಾಗಮವಂತಹ ಜೀವಾಹ ತೇ ಗರ್ಭೆ ಕುಕ್ಷೌ ಯಸ್ಯಾಸೌ ಪದ್ಮಗರ್ಭ ಇತಿ ಪದ್ಮಗರ್ಭ ಮೂರ್ತಿರತ್ರ ವರ್ಣಿತಃ ಅಂತ ನಮಗೆ ಈ ಪದ್ಮಗರ್ಭ ನಾಮವನ್ನು ಹೇಳಿಕೊಂಡು ನಾಳೆ ಶರೀರಭೃತ್ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.